ವೃದ್ಧಾಪ್ಯದಲ್ಲೂ ಕೂಡ ಬಿಬಿಎಂಪಿಯ ನಿವೃತ್ತ ಇಂಜಿನಿಯರ್ ಅವರು ಮೂರನೇ ಮದುವೆಯನ್ನ ಆಗಿರುವಂತಹ ಒಂದು ವರದಿ ಬರ್ತಾ ಇದೆ. ಹುಣಸೆ ಮರಕ್ಕೆ ಮುಪ್ಪಾದ್ರೂ ಹುಳಿ ಮುಪ್ಪಲ್ಲ ಅನ್ನುವಂತಹ ಗಾದೆ ಮಾತಿಗೆ ಈಗ ಪ್ರತಿರೂಪವಾಗಿ ಕಾಣಿಸ್ತಾ ಇದ್ದಾರೆ. ಬಿಬಿಎಂಪಿಯ ನಿವೃತ್ತ ಇಂಜಿನಿಯರ್ ವಿಚಾರದಲ್ಲಿ ಈ ಮಾತು ನಿಜವಾಗಿದೆ. ವೃದ್ಧಾಪ್ಯದಲ್ಲೇ ಹೆಂಡತಿ ಬಿಟ್ಟು 3 ಮದುವೆಯಾಗಿದ್ದಾರೆ ನಿವೃತ್ತ ಇಂಜಿನಿಯರ್ ಸೋಮಪ್ಪ. ಮೊದಲ ಹೆಂಡತಿಗೆ ಇಳಿ ವಯಸ್ಸಿನಲ್ಲಿ ಡೈವೋರ್ಸ್ ಕೊಡಲು ಮುಂದಾಗಿದ್ದಾರೆ ಸೋಮಪ್ಪ. ಈಗ ಆಸ್ತಿ ಕೇಳಿದ್ರೆ ನಮಗೂ ನಿಮಗೂ ಸಂಬಂಧನೇ ಇಲ್ಲ ಅಂತ ಪತಿ ಮಹಾಶಯ ಆವಾಜ್ ಆಗ್ತಾ ಇದ್ದಾರೆ. ಮೊದಲ ಹೆಂಡತಿ ಮಕ್ಕಳಿಂದ ಎರಡನೇ ಪತ್ನಿ ಮನೆಗೆ ನುಗ್ಗಿ ಇದೀಗ ಗಲಾಟೆಯನ್ನ ನಡೆಸ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಬೆಂಗಳೂರಿನ ಜೆಸಿ ನಗರದಲ್ಲಿ ಈ ಒಂದು ಘಟನೆ ಸಂಭವಿಸಿರುವಂತದ್ದು. ಬಿಬಿಎಂಪಿ ನಿವೃತ್ತ ಇಂಜಿನಿಯರ್ ಸೋಮಪ್ಪ 3ನೇ ಮದುವೆಯಾಗಿ ಮೊದಲ ಹೆಂಡತಿಗೆ ಮೋಸ ಮಾಡಲಿದ್ದಾರೆ. ಜೊತೆಗೆ ಈ ವಯಸ್ಸಿನಲ್ಲಿ ಅವರು ಡೈವೋರ್ಸ್ಗೆ ಮುಂದಾಗಿದ್ದಾರೆ. ಆಸ್ತಿಯನ್ನ ಕೇಳಿದ್ರೆ ನನಗೂ ನಿನಗೂ ಸಂಬಂಧ ಇಲ್ಲ ಅಂತ ಆವಾಜ್ ಬೇರೆ ಹಾಕಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸ್ಮಿತಾ ವಿ ಗೌಡ. ಸ್ಮಿತಾ, ಅವ್ರು 2ನೇ ಮದುವೆ ಆದಾಗ್ಲೂ ಡೈವರ್ಸ್ ಆಗಿರ್ಲಿಲ್ವಾ ಮೊದಲನೇ ಹೆಂಡತಿಗೆ? ಇದನ್ನ ಹೇಗೆ ಅವ್ರು ಆಕ್ಸೆಪ್ಟ್ ಮಾಡ್ಕೊಂಡಿದ್ರು? ಈಗ ಡೈವೋರ್ಸ್ ವಿಚಾರ ಯಾಕೆ ಬಂತು? ಖಂಡಿತವಾಗಿಯೂ ದಿವ್ಯ ಜ್ಯೋತಿ, ಏನು ಬಿಬಿಎಂಪಿ ನಿವೃತ್ತ ಎಂಜಿನಿಯರ್ ಮಕ್ಕಳಿಗೆ ಮೋಸ ಮಾಡಿದ್ದಾರೆ ಅನ್ನೋ ಒಂದು ಘಟನೆ ಇದೀಗ ನಡೀತಾ ಇದೆ. ಏನು ನಿವೃತ್ತ ಎಂಜಿನಿಯರ್ ಸೋಮಪ್ಪ ಅವರು ಮೊದಲನೇ ಹೆಂಡತಿಗೆ ಡಿವೋರ್ಸ್ ಕೊಡದೆ ಆಲ್ರೆಡಿ 3 ಮದುವೆ ಆಗಿದ್ದಾರೆ. ಆಲ್ರೆಡಿ ಮೊದಲನೇ ಹೆಂಡತಿಗೆ ಈಗಾಗಲೇ 12 ಜನ ಮಕ್ಕಳಿದ್ದಾರೆ. ಈಗ ಏನು 2 ಮತ್ತು 3ನೇ ಮದುವೆ ಅಂದ್ರೆ 2ನೇ ಹೆಂಡತಿಯಾಗಿ ಗೀತಾ ಮತ್ತೆ 3ನೇ ಹೆಂಡತಿಯಾಗಿ ಮೇರಿ ಮಂಜುಳಾ ಅನ್ನೋರು ಇದ್ದಾರೆ. ಸೊ ಅವರಿಗೂ ಕೂಡ 4 ಜನ ಮಕ್ಕಳನ್ನ ಅವರು ಅಂದ್ರೆ ಕರುಣಿಸಿದ್ದಾರೆ ಅಂತಾನೆ ಹೇಳ್ಬಹುದು. ಅಂದ್ರೆ ಇವಾಗ ಮೊದಲನೇ ಹೆಂಡತಿಯ ಮಕ್ಕಳು ಆಸ್ತಿಯನ್ನ ಕೇಳಲಿಕ್ಕೆ ಬಂದ್ರೆ ನಮಗೂ ನಿಮ್ಗೂ ಸಂಬಂಧ ಇಲ್ಲ, ನೀವು ನನಗೆ ಹುಟ್ಟಿರುವ ಮಕ್ಕಳಲ್ಲ ಅಂತ ತುಂಬಾ ಬೇಜವಾಬ್ದಾರಿತನದಲ್ಲಿ ಮಾತಾಡ್ತಿದ್ದಾರೆ. ಇದರಿಂದಾಗಿ ರೊಚ್ಚಿಗೆದ್ದಂತಹ ಮೊದಲನೇ ಹೆಂಡತಿಯ ಮಕ್ಕಳು ಅವರ ಮನೆಗೆ ನುಗ್ಗಿ ಇವತ್ತು ದಾಂಧಲೆಯನ್ನ ನಡೆಸಿದ್ರು. ಜೊತೆಗೆ 2ನೇ ಮನೆಗೆ ನುಗ್ದಾಗ ಕೂಡ ಆತ ಸಿಗ್ಲಿಲ್ಲ ಸೋಮಪ್ಪ ಅವರು. ಆದ್ರೆ 3ನೇ ಮನೆ ಅಂದ್ರೆ ಮೇರಿ ಮಂಜುಳಾ ಅವರ ಮನೆಗೆ ನುಗ್ದಾಗ ಸೋಮಪ್ಪ ಅವರು ಅವರ ಮನೆಯಲ್ಲಿ ತಂಗಿದ್ರು. ಸೊ ಈ ವೇಳೆ ಮಕ್ಕಳಿಗೂ ಮತ್ತು ಸೋಮಪ್ಪ ಅವರಿಗೂ ಮಾತಿನ ಚಕಮಕಿ ನಡೀತು. ಕೂಡಲೇ ಏನು ಜೆಸಿ ನಗರ ಪೊಲೀಸರು ಬಂದು ಎಲ್ಲೋ ಒಂದು ಕಡೆ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ರು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ದಿವ್ಯ ಜ್ಯೋತಿ. ಈಗ ಗಲಾಟೆ ನಡೆಯುವ ಉದ್ದೇಶ ಒಂದೇ, ವೃದ್ಧಾಪ್ಯದಲ್ಲಿ ಅವರು ಈಗ ಡಿವೋರ್ಸ್ ಅನ್ನ ಕೇಳ್ತಿದ್ದಾರೆ. ಇಷ್ಟು ದಿನ ಇಲ್ಲದೆ ಇರೋ ಡಿವೋರ್ಸ್ ಈಗ ಯಾಕೆ ಬಂತು? ಜೊತೆಗೆ ನಾವು ಆಸ್ತಿ ಕೇಳಿದ ತಕ್ಷಣ ಡಿವೋರ್ಸ್ ಯಾಕೆ ಇವರು ಅಪ್ಲೈ ಮಾಡಿದ್ರು ಅನ್ನೋದು ಮಕ್ಕಳ ಒಂದು ಆಕ್ರೋಶ ಆಗಿದೆ ದಿವ್ಯ ಜ್ಯೋತಿ. ಅಂದ್ರೆ 3ನೇ ಮದುವೆ ಕೂಡ ಆಗಿದ್ದಾರಾ ಸೋಮಪ್ಪ ಅವರು? ದಿವ್ಯಾ, ಈಗಾಗಲೇ 3 ಮದುವೆ ಆಗಿದ್ದಾರೆ. ಆದ್ರೆ ಅಧಿಕೃತವಾಗಿ ಇವರು ಮೊದಲನೇ ಹೆಂಡತಿಯನ್ನ ಮಾತ್ರ ಮದುವೆ ಆಗಿರೋದಕ್ಕೆ ದಾಖಲೆಗಳಿದೆ. ಆದ್ರೆ 2 ಮತ್ತು 3ನೇ ಮದುವೆ ಆಗಿರೋದಕ್ಕೆ ಯಾವುದೇ ರೀತಿಯ ದಾಖಲೆ ಇಲ್ಲ. ಹಾಗಾಗಿ ನೀವು ಇಂತಹ ಒಂದು ಅಕ್ರಮ ಸಂಬಂಧವನ್ನ ಇಟ್ಕೊಂಡು ಮೊದಲನೇ ಹೆಂಡತಿಯ ಮಕ್ಕಳಿಗೆ ದ್ರೋಹ ಮಾಡ್ತಾ ಇದ್ದೀರಾ, ನಮ್ಗೆ ಸಿಗ್ಬೇಕಾದ ಪ್ರಾಪರ್ಟಿ ಸಿಗ್ತಾ ಇಲ್ಲ ಅನ್ನೋದು ಹಿರಿಯ ಮಕ್ಕಳ ಒಂದು ಆರೋಪ ಆಗಿದೆ. ಹಾಗಿದ್ರೆ ಮೊದಲನೇ ಹೆಂಡತಿಯವರ ವಿರುದ್ಧ ದೂರು ದಾಖಲು ಮಾಡಿದ್ದಾರಾ ಸ್ಮಿತಾ? ದಿವ್ಯ, ಪ್ರಶ್ನೆ ಮತ್ತೊಮ್ಮೆ. ಮೊದಲನೇ ಹೆಂಡತಿ ಸೋಮಪ್ಪ ಅವರ ವಿರುದ್ಧ ದೂರನ್ನ ನೀಡಿದ್ದಾರಾ? ದಿವ್ಯ, ಇದುವರೆಗೂ ಕೂಡ ಸೋಮಪ್ಪ ಅವರ ಮೊದಲನೇ ಹೆಂಡತಿ ಯಾವುದೇ ದೂರನ್ನ ನೀಡಲಿಲ್ಲ. ಅಂದ್ರೆ ಅವರಿಗೆ ಪಿತ್ರಾರ್ಜಿತವಾಗಿ ಕೆಲವೊಂದು ಆಸ್ತಿಗಳು ಬಂದಿತ್ತು, ಅದನ್ನೇ ಇಟ್ಕೊಂಡಿದ್ದಾರೆ. ಜೊತೆಗೆ ಅವರು ಇತ್ತೀಚೆಗೆ ಬೆಡ್ ರಿಡನ್ ಕೂಡ ಆಗಿದ್ದಾರೆ. ಅಂದ್ರೆ 75 ವರ್ಷ ವಯಸ್ಸಾಗಿದೆ ಅವರಿಗೆ, ಸೋಮಪ್ಪ ಅವರ ಮೊದಲನೇ ಪತ್ನಿಗೆ. ಹಾಗಾಗಿ ಅವರು ಎದ್ದೇಳುವ ಸ್ಥಿತಿಯಲ್ಲೂ ಕೂಡ ಇಲ್ಲ. ಆದ್ರೆ ಸೋಮಪ್ಪ ಅವರ ಅಂದ್ರೆ ಅವರ ಹಿರಿಯ ಹೆಂಡತಿಯ 12 ಜನ ಮಕ್ಕಳೇನಿದ್ದಾರೆ ಅದರಲ್ಲಿ 7 ಜನ ಈಗ ಬದುಕೊಳ್ತಿದ್ದಾರೆ. ಆ 7 ಜನರು ನಮ್ಗೆ ಆಸ್ತಿ ಬೇಕು ಅಂತ ಗಲಾಟೆ ತೆಗೆದಿರೋದು ಈಗ ಪ್ರಕರಣ ಬೆಳಕಿಗೆ ಬರ್ತಾ ಇದೆ ದಿವ್ಯ. ಜೊತೆಗೆ ಈಗಾಗಲೇ ಅವರು ಬೆಡ್ ರಿಡನ್ ಆಗಿದ್ದಾರೆ. ಈ ವಯಸ್ಸಲ್ಲಿ ಅವರು ವಿಚ್ಛೇದನ ಕೇಳ್ತಾ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಹಿರಿ ಮಕ್ಕಳು ತಂದೆ ಮೇಲೆ ತುಂಬಾನೇ ಕೋಪಕ್ಕೊಳಗಾಗಿದ್ದಾರೆ. ಜೊತೆಗೆ ನಮ್ಗೆ ಸಿಗ್ಬೇಕಾದಂತಹ ಆಸ್ತಿ ಸಿಕ್ಕಿದ್ರೆ ನಾವು ಸುಮ್ಮನೆ ಇರ್ತೀವಿ, ಒಂದು ವೇಳೆ ನಮ್ಗೆ ಕೊಡ್ಬೇಕಾದಂತಹ ಆಸ್ತಿ ಕೊಡದೆ ಹೋದಲ್ಲಿ ನಾವು ಏನ್ ಬೇಕಾದ್ರೂ ಮಾಡೋಕೆ ಸಿದ್ಧ ಅಂತ ಓಪನ್ ಚಾಲೆಂಜ್ ಹಾಕಿ ಹೋಗ್ತಾ ಇದ್ದಾರೆ ದಿವ್ಯಜಿ. ಓಕೆ, ಈ ಸಂದರ್ಭದಲ್ಲಿ ಸೋಮಪ್ಪ ಅವರ 2ನೇ ಹೆಂಡತಿ ಅಥವಾ 3ನೇ ಹೆಂಡತಿ ಯಾರಾದ್ರೂ ಇದ್ರ ಅವ್ರೇನ್ ಹೇಳ್ತಿದ್ದಾರೆ? ಈ ಕುರಿತಾಗಿ ಮಾತನಾಡ್ತಿದಾರ ಅಥವಾ ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಸುಮ್ನೆ ಇದ್ದಾರ? ದಿವ್ಯಾ, ಈಗಾಗ್ಲೇ ಸೋಮಪ್ಪ ಅವರು ಮತ್ತೆ ಅವರ 2ನೇ ಹೆಂಡತಿ ಮತ್ತೆ 3ನೇ ಹೆಂಡತಿ ಕೂಡ ಮಾಧ್ಯಮದವರ ಜೊತೆ ಮಾತಾಡಿದ್ದಾರೆ. ಅವ್ರು ಹೇಳೋದು ಇಷ್ಟೇ, ನಮ್ಗೆ ಇಷ್ಟೆಲ್ಲ ರಾದ್ದಾಂತ ನಡೀತಾ ಇರೋದು ಗೊತ್ತಿಲ್ಲ,
ಸೋಮಪ್ಪ ಅವರು ತಮ್ಮ ಮಕ್ಕಳಿಗೆ ಕೊಡ್ಬೇಕಾದ ಆಸ್ತಿಯನ್ನೆಲ್ಲ ಕೊಟ್ಟಿದ್ದಾರೆ. ಆದ್ರೂ ಕೂಡ ಇವರು ಕಾಲ್ ಕೆದ್ರಕೊಂಡು ಜಗಳಕ್ಕೆ ಬರ್ತಾ ಇದ್ದಾರೆ. ನೀವು ಕೋರ್ಟ್ ನಲ್ಲಿ ಹೋಗಿ ತೀರ್ಮಾನ ಮಾಡ್ಕೊಳ್ಳಿ, ಜನಜಂಗುಳಿ ಇರ್ತಕ್ಕಂತಹ ಇಂತಹ ಏರಿಯಾಗಳಲ್ಲಿ ಬಂದು ಗಲಾಟೆ ಮಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡ್ತಿದ್ದಾರೆ. ಜೊತೆಗೆ ನಿಮ್ಗೆ ಕೊಡ್ಬೇಕಾಗಿದ್ದನ್ನೆಲ್ಲ ಕೊಟ್ಟು ಕೂಡ ಯಾಕೆ ಈ ರೀತಿ ಹಿಂಸೆ ಮಾಡ್ತಿದ್ದೀರಾ ಅಂತ ಅವರು ಕೂಡ ತಮ್ಮ ಅಳಲನ್ನ ತೋಡ್ಕೋತಿದ್ದಾರೆ. ದಿವ್ಯಾ, ಅಲ್ಲ, ಕೊಡ್ಬೇಕಾಗಿರೋದನ್ನೆಲ್ಲ ಸಾರ್ಟ್ ಔಟ್ ಮಾಡ್ಕೊಂಡಿದ್ದಿದ್ರೆ ಬಹುಶಃ ಡೈವರ್ಸ್ ಕೂಡ ಅವತ್ತೇ ಆಗಿರ್ತಾ ಇತ್ತು. ಅದ್ ಯಾವ್ದನ್ನು ಮಾಡ್ಕೊಳ್ದೆ ಈಗ ಕೊಡ್ಬೇಕಾಗಿರೋದು ಕೊಟ್ಟಿದೀವಿ ಅಂತ ಅನ್ನೋದಾದ್ರೆ ಪೂರಕ ಸಾಕ್ಷಿ ಬೇಕಲ್ವಾ ಸೋಮಪ್ಪ ಮತ್ತು ಅವರ ಇಬ್ಬರು ಪತ್ನಿಯರೇನಿದ್ದಾರೆ, ಎರಡನೇ ಅವರು ಮೂರನೇ ಅವರು, ಅವ್ರ ಹತ್ರ? ಹೌದು, ಖಂಡಿತವಾಗಿದ್ದೀವ್ಯಾ. ಈಗಾಗಲೇ ಏನು ಇವರಿಗೆ ಬಿಲ್ಡಿಂಗ್ ಕೊಟ್ಟಿದೀವಿ ಅಂತ ಸೋಮಪ್ಪ ಅವರು ಹೇಳ್ತಾ ಇದ್ದಾರೆ. ಅದಕ್ಕೆ ಪೂರಕವಾದಂತಹ ಯಾವುದೇ ಎವಿಡೆನ್ಸ್ ಇಲ್ಲ. ನಾನು ಅಷ್ಟು ಅಲ್ಲೊಂದು ಬಿಲ್ಡಿಂಗ್ ಕೊಟ್ಟಿದ್ದೀನಿ, ಇಲ್ಲೊಂದು ಬಿಲ್ಡಿಂಗ್ ಕೊಟ್ಟಿದ್ದೀನಿ, ಅಲ್ಲೊಂದು ಸೈಟ್ ಕೊಟ್ಟಿದ್ದೀನಿ ಅಂತ ಹೇಳ್ತಿದ್ದಾರೆ ವಿನಃ ಅದಕ್ಕೆ ಪೂರಕವಾದಂತಹ ಯಾವುದೇ ರೀತಿಯ ಎವಿಡೆನ್ಸ್ ಇಲ್ಲ. ಹಾಗಾಗಿ ಎಲ್ಲ ಒಂದು ಕಡೆ ಇವರು ದೊಡ್ಡ ಮಕ್ಕಳು ಅಂದ್ರೆ ಹಿರಿ ಹೆಂಡತಿಯ ಮಕ್ಕಳು ಎಲ್ಲೋ ಒಂದು ಕಡೆ ಎವಿಡೆನ್ಸ್ ಗಳನ್ನ ಮುಚ್ಚಿ ಹಾಕಿದ್ದಾರಾ, ಅಥವಾ ಎಲ್ಲೋ ಒಂದು ಕಡೆ ಇವರು 2 ಮತ್ತು 3ನೇ ಹೆಂಡತಿ ಮಕ್ಕಳಿಗೆ ಆಸ್ತಿಯನ್ನು ಹೆಚ್ಚಾಗಿ ಕೊಟ್ಟು ಆ ರೀತಿ ಇವರು ಕೋಪವನ್ನ ತೀರಿಸಿಕೊಳ್ಳುವ ಸಲುವಾಗಿ ತಂದೆ ಮೇಲೆ ಆರೋಪವನ್ನ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ. ಒಟ್ಟಾರೆಯಾಗಿ ಏನೇ ಆದ್ರೂ ಕೂಡ ಈ ಒಂದು ವೃದ್ಧಾಪ್ಯದಲ್ಲಿ ಮೊದಲನೇ ಹೆಂಡತಿಗೆ ಇವರು ಡಿವೋರ್ಸ್ ಕೇಳ್ತಿರೋದು ತುಂಬಾನೇ ತಪ್ಪು. ಜೊತೆಗೆ ಇಂತಹ ವಯಸ್ಸಲ್ಲಿ ಮಕ್ಕಳಿಗೆ ನೀಡಬೇಕಾದ ಒಂದು ಪ್ರಾಪರ್ಟಿಯನ್ನ ನೀಡೋದನ್ನ ಬಿಟ್ಟು 2-3 ಮದುವೆ ಆಗಿರೋದು ಕೂಡ ನಿಜಕ್ಕೂ ದುರಂತ ಅಂತ ಹೇಳ್ಬಹುದು. ಥ್ಯಾಂಕ್ ಯು ಸ್ಮಿತಾ, ನಿಮ್ಮೆಲ್ಲ ಮಾಹಿತಿಗೆ. ಒಟ್ಟಾರೆಯಾಗಿ ಮೊದಲನೇ ಹೆಂಡತಿ ಇರುವಾಗಲೇ 2ನೇ ಮದುವೆಯನ್ನ ಆಗಿದ್ದು ಅಲ್ಲದೆ ಮಗದೊಂದು ಮದುವೆಯನ್ನ ಆಗಿ ಅವರು ಈಗ ಮೊಂಡತನಕ್ಕೆ ಬಿದ್ದು ಮೊದಲನೇ ಹೆಂಡತಿಗೆ ಡೈವೋರ್ಸ್ ಕೊಡ್ತೀನಿ ಅನ್ನುವಂತಹ ಮಾತುಗಳು, ನಿನಗೂ ನನಗೂ ಸಂಬಂಧ ಇಲ್ಲ ಅನ್ನುವಂತಹ ಮಾತುಗಳನ್ನ BBMP ನಿವೃತ್ತ ಇಂಜಿನಿಯರ್ ಮಾಡ್ತಾ ಇರುವಂತಹದ್ದನ್ನ ನಾವು ಕೇಳ್ತಾ ಇದ್ದೀವಿ. ಆದ್ರೆ ಈ ಸಂದರ್ಭವರೆಗೂ ಇಟ್ಕೊಂಡು ಅಂದ್ರೆ ಮದುವೆ ಆಗಿದ್ದು ಮೊದಲನೇ ಹೆಂಡತಿಗೆ ಡೈವೋರ್ಸ್ ಮಾಡ್ಕೊಳ್ಳದೆ 2ನೇ ಮದುವೆ 3ನೇ ಮದುವೆ ಆಗಿದ್ದಕ್ಕೆ ಕಾನೂನಿನ ಒಂದು ಲೆಕ್ಕಾಚಾರವನ್ನು ಗಾಳಿಗೆ ತೂರಿದ್ದಾರೆ BBMPಯ ನಿವೃತ್ತ ಇಂಜಿನಿಯರ್ ಅಂತ ಹೇಳಬಹುದು. ಈ ಹಿನ್ನೆಲೆಯಲ್ಲಿ ಅವರ ಮೊದಲ ಹೆಂಡತಿಯ ಮಕ್ಕಳು ಯಾವ ರೀತಿ ಕ್ರಮಕ್ಕೆ ಮುಂದಾಗ್ತಾರೆ ಅನ್ನುವಂಥದ್ದನ್ನ ಕಾದು ನೋಡಬೇಕು. ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ತಗಾದೆ ಶುರುವಾಗಿದೆ. ಬೆಂಗಳೂರಿನ JC ನಗರದಲ್ಲಿ ಹೋಗಿ ಮೊದಲನೇ ಹೆಂಡತಿಯ ಮಕ್ಕಳು ಗಲಾಟೆಯನ್ನ ನಡೆಸಿರುವಂತಹ ಒಂದು ಪ್ರಕರಣ ಇದು. ಹುಣಸೆ ಮರಕ್ಕೆ ಮುಪ್ಪಾದ್ರೂ ಹುಳಿ ಮುಪ್ಪಲ್ಲ ಅನ್ನುವಂತಹ ಗಾದೆ ಮಾತು BBMP ನಿವೃತ್ತ ಇಂಜಿನಿಯರ್ ವಿಚಾರದಲ್ಲಿ ಸಾಬೀತಾಗಿದೆ. ಮಹದಾಯಿ ಪ್ರತಿಷ್ಠೆಗೆ ಬಲಿಯಾಗುವ ಲಕ್ಷಣವೂ ಹೆಚ್ಚಾಗ್ತಾ ಇದೆ. ಮಹಾರಾಷ್ಟ್ರದ ಮುಖ್ಯಮಂತ್ರಿ CM ಫಡ್ನವೀಸ್ ಜೊತೆ ಮಾತನಾಡಿದ್ದೇನೆ, ಗೋವಾದಲ್ಲೂ ಪ್ರಯತ್ನ ಮಾಡ್ತೇವೆ, ಆದರೆ ಗೋವಾ ಹಾಗೂ ಮಹಾರಾಷ್ಟ್ರ ಕಾಂಗ್ರೆಸ್ ನಾಯಕರೊಂದಿಗೆ ನೀವು ಮಾತನಾಡಿ ಅಂತ ಹೇಳಿರೋ ಬಿಜೆಪಿಗೆ ಸಿದ್ದರಾಮಯ್ಯ ಆಗಲ್ಲ ಅಂತ ನಿರಾಕರಿಸಿದ್ದಾರೆ. ಹಾಸನ ಶಾಸಕ HS ಪ್ರಕಾಶ್ ಸಹೋದರ ಹಾಗೂ ಪಶು ವೈದ್ಯಕೀಯ ಇಲಾಖೆ ಉಪನಿರ್ದೇಶಕರಾಗಿದ್ದಂತ ಮೋಹನ್ ದಾಸ್ ಎನ್ನುವವರಿಗೆ ಸಚಿವ ಎ ಮಂಜು ಧಮಕಿ ಹಾಕಿದಂತ ಆರೋಪ ಈಗ ಕೇಳಿ ಬಂದಿದೆ. ಮೊಬೈಲ್ ಮೂಲಕ ಮೋಹನ್ ದಾಸ್ ಕರೆ ಮಾಡಿದ ಎ ಮಂಜು ಕರೆ ಮಾಡಿರ್ತಾರೆ. ಸಂದರ್ಭದಲ್ಲಿ ನೀವು ಹಣ ಪಡೆದಿದ್ದೀರಾ, ಇದಕ್ಕೆ ಸಂಬಂಧಿಸಿದಂತ ದಾಖಲೆ ನನ್ನ ಬಳಿ ಇದೆ, ತಿದ್ದಿಕೊಳ್ಳದಿದ್ರೆ ದೂರದ ಊರಿಗೆ ವರ್ಗಾವಣೆ ಆಗ್ತೀರಿ ಅಂತ ಬೆದರಿಕೆಯನ್ನ ಹಾಕಿದ್ದಾರೆ.